ರಾಜ್ಯದ ಮಂತ್ರಿಗಳಿಗೆ ಶುರುವಾಯಿತು ಹೈಕಮಾಂಡ್ ಫೋಬಿಯಾ. ಹೈಕಮಾಂಡ್ ಅಂದ್ರೆ ಬೆಚ್ಚಿ ಬೀಳ್ತಿದ್ದಾರೆ ಮಂತ್ರಿಗಳು. ಈ ಮಧ್ಯೆ ಮಂತ್ರಿಗಳಿಗೆ ಡೆಡ್ಲೈನ್ ಅನ್ನ ಹಾಕಿದ್ದಾರೆ ಕೈ ಹೈಕಮಾಂಡ್. ಸಿದ್ದು ಸಂಪುಟ ಸಚಿವರಿಗೆ ಅಕ್ಟೋಬರ್ ಆತಂಕ ಎದುರಾಗಿದೆ. ಸಂಪುಟ ಪುನಾರಚನೆಗೆ ಮುಹೂರ್ತ ಅಂತಿಮವಾಗಿದೆ. ಅಕ್ಟೋಬರ್ನಲ್ಲೇ ನಡೆಯಲಿದೆಯಂತೆ ಪುನಾರಚನೆ. ಅಕ್ಟೋಬರ್ನಲ್ಲಿ ಸಂಪುಟ ಪುನರಚನೆಯ ಸಾಧ್ಯತೆ ಇದೆ. ಮೌಲ್ಯಮಾಪನ ವರದಿ ಆಧಾರದ ಮೇಲೆ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ. ರಿಪೋರ್ಟ್ ಆಧಾರದಲ್ಲಿ ಮಿನಿಸ್ಟರ್ಸ್ಗಳ ಹೆಸರು ಶಾರ್ಟ್ ಲಿಸ್ಟ್ ಆಗುತ್ತೆ. ಕಾರ್ಯವೈಖರಿ ಬದಲಾಯಿಸಿಕೊಳ್ಳದಿದ್ರೆ ಕೋಕು ಫಿಕ್ಸ್ ಆಗುತ್ತೆ. ಶಾರ್ಟ್ ಲಿಸ್ಟೆಡ್ ಸಚಿವರಿಗೆ ಕೈ ಹೈಕಮಾಂಡ್ ಎಚ್ಚರಿಕೆ. ಈಗಾಗಲೇ ಹೈಕಮಾಂಡ್ ಹಿಟ್ ಲಿಸ್ಟ್ ನಲ್ಲಿ 10 ಸಚಿವರಿದ್ದಾರಂತೆ. 10 ಮಂತ್ರಿಗಳ ಮೇಲೆ ನೆಗೆಟಿವ್ ಇಂಪ್ರೆಷನ್ ಇದೆಯಂತೆ. ಇಲಾಖೆಯನ್ನ ಸರಿಯಾಗಿ ನಿಭಾಯಿಸದ ಮಂತ್ರಿಗಳ ಬಗ್ಗೆ ಕೂಡ ಮಾಹಿತಿ ಇದೆ. ಸಚಿವರ ಇಲಾಖೆಗಳ ಬಗ್ಗೆ ಹೈಕಮಾಂಡ್ಗೆ ಸಂಪೂರ್ಣ ಮಾಹಿತಿ ಇದೆ. ಅಕ್ಟೋಬರ್ನಲ್ಲೇ ಗೊತ್ತಾಗಲಿದೆ ಮಂತ್ರಿಗಳ ಹಣೆ ಬರಹ. ರಾಜ್ಯದ ಮಂತ್ರಿಗಳಿಗೆ ಈಗ ಶುರುವಾಗುಬಿಟ್ಟಿದೆ ಹೈಕಮಾಂಡ್ ಫೋಬಿಯಾ. ಹೈಕಮಾಂಡ್ ಅಂದ್ರೆ ಈಗ ರಾಜ್ಯ ಕಾಂಗ್ರೆಸ್ನ ಮಂತ್ರಿಗಳು ಗಡಗಡ ಅಂತ ಬೆಚ್ಚಿ ಬೀಳ್ತಿದ್ದಾರೆ. ಈ ಮಧ್ಯೆ ಮಂತ್ರಿಗಳಿಗೆ ಡೆಡ್ ಲೈನ್ ಅನ್ನ ಹಾಕಿಬಿಟ್ಟಿದ್ದಾರೆ ಕಾಂಗ್ರೆಸ್ನ ಕೈ ಹೈಕಮಾಂಡ್. ಸಿದ್ದು ಸಂಪುಟ ಸಚಿವರಿಗೆ ಈಗ ಅಕ್ಟೋಬರ್ ಆತಂಕ ಎದುರಾಗಿದೆ. ಯಾವ ವಿಚಾರವಾಗಿ ಗೊತ್ತಾ? ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಪುನರ್ರಚನೆಗೆ ಅಕ್ಟೋಬರ್ನಲ್ಲೇ ನಡೆಯಲಿದೆಯಂತೆ. ಸಚಿವ ಸಂಪುಟದ ಪುನರ್ರಚನೆ ಅಕ್ಟೋಬರ್ನಲ್ಲಿ ಆಗುತ್ತಂತೆ. ಇನ್ನು ಮೌಲ್ಯಮಾಪನ ವರದಿಯ ಆಧಾರದ ಮೇಲೆ ತೀರ್ಮಾನವನ್ನ ಕೈಗೊಳ್ತಾರಂತೆ. ರಿಪೋರ್ಟ್ ಆಧಾರದಲ್ಲಿ ಯಾರ್ಯಾರು ಯಾವ ರೀತಿಯಾಗಿ ಕಾರ್ಯವೈಖರಿಯನ್ನ ಮಾಡುತ್ತಿದ್ದಾರೆ ಇವೆಲ್ಲವನ್ನ ಮಿನಿಸ್ಟರ್ಸ್ಗಳ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಯಾರು ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ, ಯಾರು ಸರಿಯಾಗಿ ಅವರ ಇಲಾಖೆಯನ್ನ ನಿಭಾಯಿಸ್ತಾ ಇಲ್ಲ, ಇವೆಲ್ಲ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಕಾರ್ಯವೈಖರಿಯನ್ನ ಬದಲಾಯಿಸಿಕೊಳ್ಳದಿದ್ರೆ ಕೋಕು ಫಿಕ್ಸ್ ಆಗಿಬಿಟ್ಟಿದೆಯಂತೆ. ಶಾರ್ಟ್ ಲಿಸ್ಟೆಡ್ ಸಚಿವರಿಗೆ ಹೈಕಮಾಂಡ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಹೈಕಮಾಂಡ್ ಹಿಟ್ ಲಿಸ್ಟ್ ಅಲ್ಲಿ 10 ಸಚಿವರ ಹೆಸರಿದೆಯಂತೆ. ಇವರೆಲ್ಲರ ಮೇಲೂ ಕೂಡ ಈ 10 ಮಂತ್ರಿಗಳಿದ್ದಾರಲ್ಲ, ಇವರೆಲ್ಲರ ಮೇಲೂ ಕೂಡ ನೆಗೆಟಿವ್ ಇಂಪ್ರೆಷನ್ ಇದೆಯಂತೆ. ಇಲಾಖೆಯನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಇವೆಲ್ಲ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸಚಿವರ ಇಲಾಖೆಗಳ ಬಗ್ಗೆ ಹೈಕಮಾಂಡ್ಗೆ ಸಂಪೂರ್ಣ ಮಾಹಿತಿ ಲಭ್ಯವಾಗಿದೆ. ಅಕ್ಟೋಬರ್ನಲ್ಲಿ ಈಗ ಗೊತ್ತಾಗಲಿದೆ ಮಂತ್ರಿಗಳ ಹಣೆ ಬರಹ.